ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಲಾಗ್. ಸೊ ಅಣ್ಣನ ಮದುವೆಯಲ್ಲಿ ಏನು ರೆಡಿ ಮಾಡಬೇಕು, ಯಾವ ತಿನಿಸಿ ರೆಡಿ ಮಾಡಬೇಕು, ಏನು ಮೇನ್ ಸಿಹಿ ತಿನಿಸಿ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಸಿಹಿ ತಿಂಡಿಯಾದ ಎಣ್ಣೆ ಹೋಳಿಗೆ ಯಾವ ಥರ ಮಾಡೋದು ಅಂತ ನಮ್ಮ ದೊಡ್ಡಮ್ಮ ಮಾಡ್ತಿದ್ದಾರೆ. ಸೊ ನಮ್ಮ ದೊಡ್ಡಮ್ಮನ ಬಾಯಿಂದನೇ ಕೇಳೋಣ, ಯಾವ ಥರ ಮಾಡ್ತಾರೆ, ಏನು ಅದಕ್ಕೆ ಏನು ಸಾಮಾನು ಹಾಕಿದ್ದಾರೆ, ಯಾವ ಥರ ಸಾಮಗ್ರಿಗಳನ್ನು ಮಿಕ್ಸ್ ಮಾಡಿದ್ದಾರೆ ಅಂತ ಕೇಳೋಣ, ಬನ್ನಿ ನೋಡೋಣ. ಓಕೆ, ಸೊ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸೊ ಕೊನೆ ತನಕ ವಿಡಿಯೋನ ನೋಡಿ. ಉತ್ತರ ಕರ್ನಾಟಕದ ಫೇಮಸ್ ಸಿಹಿ ತಿಂಡಿ ಎಣ್ಣೆ ಹೋಳಿಗೆ. ಒಂದು ದಬರಿಗೆ ಹಾಕೊಂಡು ಒಂದು ಕಪ್ಪಿನಷ್ಟು ನೀರು ಹಾಕಿ ಅದನ್ನು ಕುದಿಯಕ್ಕೆ ಇಡ್ಬೇಕು. ಬೆಲ್ಲನ ಕುದಿಯಕ್ಕೆ ಇಡ್ಬೇಕು. ಒಂದು 5 ನಿಮಿಷ ಆಣ್ ಬರೋ ಹೊತ್ತಿಗೆ 5 ನಿಮಿಷ ಕುದಿಸ್ಬೇಕು. ಒಂದೇ ಹೇಳಿ ಆಣ್ ಬರ್ಬೇಕು. ಒಂದೇ ಹೇಳಿ ಆಣ್ ಬರ್ಬೇಕು. ಆಮೇಲೆ ತೆಳಗೆ ಇಳ್ಕೊಂಡು ಅದನ್ನು ತಣ್ಣಗಾದ್ಮೇಲೆ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಬೇಕು. ಸ್ವಲ್ಪ ಕಂಟಿ ಪುಡಿ ಹಾಕಿ ಹಿಟ್ಟು ಅದ್ರ ನವಣಕ್ಕಿ ಹುರ್ಕೊಂಡು ಅದನ್ನು ಮಿಕ್ಸಿ ಮಾಡ್ಕೊಂಡು ಈ ಥರ ರೆಡಿ ಮಾಡ್ಕೋಬೇಕು. ಈ ಥರ ಹಣ ತಗೋಬೇಕು. ಅದು ಇದಕ್ಕೆ ಒಂದು ಸ್ವಲ್ಪ ಬೇರೆ ಇಟ್ಕೋಬೇಕಾ. ಇದು ತೀರ್ ಗಟ್ಟಿ ಆತಂದ್ರೆ ಇದನ್ನ ಹಾಕಿ ಆಮೇಲೆ ಮಾಡ್ಕೊಳಕ್ಕೆ. ಇದು ಹೋಳಿಗೆ ಹಿಟ್ಟು. ಇದನ್ನ ಚೆನ್ನಾಗಿ ನಾದಿಟ್ಕೋಬೇಕು, ಗಟ್ಟಿಗೆ ನಾದಬೇಕು. ಒಂದು ಹಳಕು ಸ್ವಲ್ಪ ಎಣ್ಣೆ ಹಾಕಿ. ಸೊ ಕೇಳಿಸ್ಕೊಂಡ್ರಲ್ಲ, ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಯಾವುದೇ ಹಬ್ಬ ಆಗಲಿ, ಹುಣ್ಣಿಮೆ ಆಗಲಿ, ಅಥವಾ ಏನೋ ಕಾರ್ಯಕ್ರಮದಲ್ಲಿ ಮೇನ್ ಬೇಕಂತಂದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಣ್ಣೆ ಹೋಳಿಗೆ ಇರಲೇಬೇಕು. ಸೊ ಇದನ್ನು ನಾಳೆ ಮದುವೆಯಲ್ಲಿ 5 ಜನ ಮುತ್ತೈದೆಯರಿಗೆ ಇಡ್ತಾರೆ. ಹಾಗೆ ಕುಂಭದಲ್ಲಿ ಕೂಡ ಇರ್ತಾರೆ. ಕುಂಭ ಅಂದರೆ ಸೂರ್ಗಿ ಮಾಡ್ತೀವಿ ನಾವು. 5 ದಿಕ್ಕದಲ್ಲಿ ಇದನ್ನೇ ಹಾಕ್ತಾರೆ. ಸೊ ಕಲಿಸ್ಕೊಂಡಿರೋಂಥ ಹೂರಣ ಮತ್ತು ಕಣಕವನ್ನು ನಾವು ಯಾವ ಥರ ಹೋಳಿಗೆ ಮಾಡ್ತೀವಲ್ಲ ಆ ಥರ ತುಂಬ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಉದ್ದಬೇಕು. ಉದ್ದಿದ ನಂತರ ಅದನ್ನು ಎಣ್ಣೆಯಲ್ಲೇ ಕರಿದು ಸ್ವಲ್ಪ ಆರಿ ಮೇಲೇ ಅದು ಟೇಸ್ಟ್ ಬರೋದು. ಬಿಸಿದ್ದಾಗ ಟೇಸ್ಟ್ ಕೊಡೋದಿಲ್ಲ. ಹೇಗಿದೆ ನಮ್ಮ ಉತ್ತರ ಕರ್ನಾಟಕದ ಸಂಪ್ರದಾಯ? ಮೊದಲನೇ ಕಾರ್ಯಕ್ರಮದಲ್ಲಿ ಇದು ಮೊದಲನೇ ಸಿಹಿ ಮಾಡುವಂತಹದ್ದು. ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಇದೇ ಥರ ಪ್ರಯತ್ನ ಮಾಡಿ. ಸೊ ಥ್ಯಾಂಕ್ ಯು ನನ್ನ ವ್ಲಾಗ್ ನೋಡಿದ್ದಕ್ಕೆ. ಬಟ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬಾಯ್ ಬಾಯ್, ಲವ್ ಯು ಆಲ್, ಟೇಕ್ ಕೇರ್.